ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಆರಂಭ ಮಾಡಲಿಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವಾಹಿನಿಗೆ ಮೆಂಬರ್ಶಿಪ್ ಮಾಡ್ಕೊಂಡಿಲ್ವೋ ದಯಮಾಡಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಮೆಂಬರ್ಶಿಪ್ ಮಾಡ್ಕೊಳ್ತಕ್ಕಂಥ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ. ಅಟ್ ದ ಸೇಮ್ ಟೈಮ್ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ವಾಹಿನಿಗಳ ಲಿಂಕ್ಸ್ ಕೂಡ ಇದೆ. ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಪ್ರತಿದಿನ ಎಜುಕೇಷನ್ಗೆ ಪೂರಕವಾದಂಥ ಎಲ್ಲ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇವತ್ತಿನ ಒಂದು ವಿಚಾರಕ್ಕೆ ಬರೋಣ. ಈ ಕರ್ತವ್ಯ ಅಪ್ಲಿಕೇಶನ್ ಮುಖಾಂತರವಾಗಿ ಏನು ಕಾಮ್ಸ್, ದಟ್ ಈಸ್ ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಏನು ಎಲ್ಲ ಸಿಬ್ಬಂದಿಗಳು ನೌಕರರು ತಮ್ಮ ಹಾಜರಾತಿಯನ್ನು ಆಗ್ತಾ ಇದ್ದಾರೋ ಇಲ್ಲಿ ತಲೆದೋರ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ನಾನು ನನ್ನ ವಾಹಿನಿಯಿಂದ ಇವತ್ತು ವಿಡಿಯೋ ಮಾಡ್ತಾ ಇರುವಂಥದ್ದು. ಆ ಇಶ್ಯೂವನ್ನು ಹೆಂಗೆ ಕ್ಲಿಯರ್ ಮಾಡೋದು ಅಂತ ಬ್ರೀಫಾಗಿ ಎಲ್ಲವನ್ನು ಹೇಳ್ಬಿಡ್ತೀನಿ. ಆ್ಯಂಡ್ ಅಕಾರ್ಡಿಂಗ್ ಟು ದಟ್ ನೀವು ಅದನ್ನು ಫಾಲೋ ಅಪ್ ಮಾಡಿದ್ರೆ ಸೊ ನಿಮ್ಮ ಸಮಸ್ಯೆ ಬಗೆಹರಿಬೋದು ಅಂತ ಇಲ್ಲಿ ಭಾವಿಸ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಇಲ್ಲಿ 2 ವಿಚಾರಗಳು. ಸೊ ಮೊದಲನೇದೇನು, ಈ ಯಾರು ಕಾಮ್ಸ್ ಮುಖಾಂತರವಾಗಿ ಹಾಜರಾತಿಯನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಎವ್ರಿಡೇ, ಈಗ ಅವರು ಈ ತರಬೇತಿಗೋಸ್ಕರ ಈ ಸರ್ಕಾರದ ಕೆಲವೊಂದು ಕೆಲಸ ಕಾರ್ಯ ನಿಮಿತ್ತ ತರಬೇತಿ ಐ ಥಿಂಕ್ ಬಿದ್ದಾಗ ನೀವು ಹೊರಗಡೆ ಹೋದಂಥ ಸಂದರ್ಭಗಳಲ್ಲಿ ಅಥವಾ ಮೌಲ್ಯಮಾಪನಕ್ಕೆ ಹೋದಾಗ ಅಥವಾ ಡೆಪ್ಟೇಷನ್ ಈ ಥರದ ಹೊರಗಡೆ ಕೆಲಸಕ್ಕೆ ನೀವು ಹೋದಾಗ ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲಸಗಳೇ, ಅದಕ್ಕೆ ಪೂರಕವಾದ ಕೆಲಸಗಳು. ಸೊ ಆ ಟೈಮಲ್ಲಿ ಹೇಗೆ ಕರ್ತವ್ಯ ಅಪ್ಲಿಕೇಶನ್ ಮುಖಾಂತರವಾಗಿ ಹಾಜರಾತಿಯನ್ನು ಆಗಬೇಕು ಅದೊಂದು. ಆಮೇಲೆ ಇನ್ನೊಂದು, ಈ ಮುಖ ಅಂತಕ್ಕಂಥದ್ದು ಸರಿಯಾಗಿ ಹೊಂದೇದಿದೆ, ಅದನ್ನು ದಟ್ ಈಸ್ ಫೇಸ್ ರೆಕಗ್ನಿಷನ್ಸ್ ಎರರ್ ಅಂತ ಹೇಳ್ತಾರೆ. ಸರಿಯಾದ ರೀತಿ ನಿಮ್ಮ ಮುಖ ಚೆಹರೆ ಒಂದೇ ಇದ್ದಿದ್ರೆ, ನೀವು ಒಂದು ಸಲ ತೆಗೆದುಕೊಂಡಂಥ ಫೋಟೋ ಮತ್ತೆ ಮಿಸ್ಮ್ಯಾಚ್ ಆದರೆ ಸೊ ಹೇಗೆ ಅದನ್ನು ಪ್ರೊಫೈಲಲ್ಲಿ ಮತ್ತೊಂದು ಸಲ ಎಡಿಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇಶ್ಯೂನ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು 2 ವಿಚಾರಗಳಿದೆ. ಕ್ವಿಕ್ಕಾಗಿ ಎಲ್ಲವನ್ನು ಮುಗಿಸ್ಬಿಡ್ತೀನಿ ನೋಡಿ. ಇಲ್ಲಿ ಮೊದಲನೇದು, ತರಬೇತಿಗಾಗಿ ಸೊ ಬೇರೆ ಕಡೆ ಹೋದಾಗ ಮೌಲ್ಯಮಾಪನದ ಒಂದು ನಿಯೋಜನೆಗೊಂಡಾಗ ಅಥವಾ ಹೆಚ್ಚುವರಿ ಕರ್ತವ್ಯದ ಮೇಲಿದ್ದಾಗ ಈ ಕರ್ತವ್ಯ ಅಪ್ಲಿಕೇಶನಲ್ಲಿ ಹೇಗೆ ಹಾಜರಾತಿನ ದಾಖಲು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿ. ಇದಕ್ಕೆ ಪೂರಕವಾಗಿ ಇಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಖಂಡಿತವಾಗ್ಲೂ ಸಾಧ್ಯ ಇದೆ. ಇನ್ ಕೇಸ್ ಹೊರಗಡೆ ಹೋದಾಗ ಹೇಗೆ HRMSನಲ್ಲಿರ್ತಕ್ಕಂಥ, ಅಂದರೆ HRMSನಲ್ಲಿ ನೀವೇನು ಕೆಲಸ ಮಾಡ್ತಾಯಿದ್ರೋ ಆ ಕಚೇರಿಯ ಲೊಕೇಶನ್ ಅಪ್ಡೇಟ್ ಮಾಡಿ ಅಲ್ಲಿ ನೀವು ವರ್ಕ್ ಮಾಡ್ತಕ್ಕಂಥ ಪ್ಲೇಸಿಂದನೇ ಹಾಜರಾತಿ ದಾಖಲು ಮಾಡ್ಬೋದು. ತುಂಬ ಜನರ ಕ್ವಶನ್ ಇದಾಗಿತ್ತು. ಸೊ ನಾವು ಈ ಸರ್ಕಾರಿ ಕೆಲಸದ ಕರ್ತವ್ಯ ನಿಮಿತ್ತ ಹೊರಗಡೆ ಹೋದಾಗ ಏನಾಗುತ್ತೆ, ಲೊಕೇಶನ್ ಬೇರೆ ಚೇಂಜ್ ಆಗುತ್ತೆ. ಅವಾಗ ಹೇಗೆ ನಾವು ಪ್ಲೇಸಲ್ಲಿ ಇದ್ಕೊಂಡು ಹಾಜರಾತಿ ಸಲ್ಲಿಸಕ್ಕೆ ಸಾಧ್ಯ? ನಾವು ಸ್ಕೂಲಿಂದ ಹೊರಗಡೆ ಬರ್ತೀವಲ್ಲ ಅಂತ ಏನು ತೊಂದರೆ ಇಲ್ಲ, HRMSಲ್ಲಿ ಅಪ್ಡೇಟ್ ಮಾಡಬೇಕು ಅದನ್ನು. ಹೇಗೆ? ಸೊ ಅಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಮಾಡಬೇಕು. ನೀವು ಎಲ್ಲಿ ಹೋಗ್ತೀರಾ ಸರ್ಕಾರಿ ಕೆಲಸದ ನಿಮಿತ್ತ ಹೊರಗಡೆ, ಮೌಲ್ಯಮಾಪನ, ಡೆಪ್ಟೇಷನ್ನು ಮತ್ತೊಂದು ಹೀಗೆಲ್ಲ, ಸೊ ಅದೇ ಪ್ಲೇಸ್ ಲೊಕೇಶನ್ ಇದೆ ಅದನ್ನು ಅಪ್ಡೇಟ್ ಮಾಡಿ ಸೊ ಅಲ್ಲಿಂದನೇ ಹಾಜರಾತಿ ಆಗಲಿಕ್ಕೆ ಅವಕಾಶ ಇದೆ. ಸಿಂಪಲ್ ಟೆಕ್ನಿಕ್ ಅಷ್ಟೇ ಇದು, ಆಯಿತಾ? ಅದನ್ನು ನಿಮ್ಮ ಅಪ್ಲಿಕೇಶನ್ಲೇ ಮಾಡ್ಬೋದು. ಸೊ ನೆಕ್ಸ್ಟು ನೋಡಿ, ಇಲ್ಲಿದೆಯಲ್ಲ ಇನ್ನೊಂದು, ನಾನು ಆವಾಗಲೇ ಆರಂಭದಲ್ಲೇ ಹೇಳಿದೆ, ಈ ಫೇಸ್ ಮಿಸ್ಮ್ಯಾಚ್ ಎರರ್ ಈ ಥರ ಸಮಸ್ಯೆಗಳಾದರೆ ಏನು ಮಾಡ್ಬೋದು ಅಂತ. ಕರ್ತವ್ಯ ಅಪ್ಲಿಕೇಶನಲ್ಲಿ ಹಾಜರಾತಿಯನ್ನು ಆಗಬೇಕಾದ್ರೆ ನಿಮ್ಮ ಮುಖ ಏನಾದರೂ ಹೊಂದಾಣಿಕೆ ಆಗದೇ ಇದ್ದರೆ, ಸೊ ಏನಾದರೂ ದೋಷ ಅಲ್ಲಿ ಶೋ ಅಪ್ ಆಗ್ತಾಯಿದ್ರೆ ಅಪ್ಲಿಕೇಶನಲ್ಲಿ ಫೇಸ್ ಮಿಸ್ಮ್ಯಾಚ್ ಎರರ್ ಅಂತ ಹೇಳ್ತಾರೆ. ಈ ಬೆಳಕಿನ ವ್ಯತ್ಯಾಸ ಅಥವಾ ಈ ಹಳೆಯ ಫೋಟೋಗಳಿಂದಾಗಿ ಏನಾದರೂ ತಾಂತ್ರಿಕವಾಗಿ ಇಶ್ಯೂ ಕ್ರಿಯೇಟ್ ಆದರೆ, ಅಡಚಣೆ ಉಂಟಾಗಿದ್ರೆ ಸೊ ಹೇಗೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿ. ಫಸ್ಟು ಅಪ್ಲಿಕೇಶನ್ ಪ್ರೊಫೈಲ್ ಇದೆಯಲ್ಲ, ಸೊ ಪ್ರೊಫೈಲ್ಗೆ ಹೋಗ್ಬೇಕು ಮೊದಲು. ಅಲ್ಲಿ ಪ್ರೊಫೈಲ್ಗೆ ಹೋಗ್ಬಿಟ್ಟು ಅಪ್ಡೇಟ್ ಯುವರ್ ಪ್ರೊಫೈಲ್ ಇಮೇಜ್ ಅಂತ ಇರ್ತದೆ. ಈಗ ನೀವೆಲ್ಲ ಐ ಥಿಂಕ್ ಈ ವಾಟ್ಸಾಪು, FB, ಇನ್ಸ್ಟಾಗ್ರಾಮು ಇವೆಲ್ಲ ನೀವು ಯೂಸ್ ಮಾಡ್ತಾ ಇರ್ತೀರ. ಅಲ್ಲೂ ಕೂಡ ಈ ಪ್ರೊಫೈಲ್ ಫೋಟೋ ಎರರ್ಸ್ ಆದರೆ ಅಲ್ಲಿ ನೀವು ಅಪ್ಡೇಟ್ ಮಾಡ್ತಿರಲ್ಲ. ಸೊ ಅದೇ ರೀತಿಯಾಗಿ ಅಲ್ಲಿ ಅಪ್ಡೇಟ್ ಯುವರ್ ಪ್ರೊಫೈಲ್ ಇಮೇಜ್ ಅಂತ ಕ್ಲಿಕ್ ಮಾಡ್ತು ಅಂತಂದರೆ ಅಲ್ಲಿ ಹೊಸದಾಗಿ ನಿಮಗೆ ಒಂದು ಸೆಲ್ಫಿ ಫೋಟೋವನ್ನು ತೆಗೆದುಕೊಳ್ಳೋಕ್ಕೆ ಒಂದು ಆಪ್ಷನ್ ಕೇಳುತ್ತೆ. ಸೊ ಅಂಥ ಟೈಮಲ್ಲಿ ಯಾವುದು ಸೂಕ್ತ ಅಂತ ಅನಿಸುತ್ತೆ ಅಂದರೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಡಾರ್ಕ್ನೆಸ್ ಇರಬಾರ್ದು, ನೆರಳಿರಬಾರ್ದು ಮತ್ತು ಡಸ್ಟ್ ಇರಬಾರ್ದು, ಅವೆಲ್ಲ ನೋಡ್ಕೊಳ್ಳಿ. ಸೊ ಒಂದು ಒಳ್ಳೆ ಅಟ್ಮಾಸ್ಫಿಯರಲ್ಲಿ ನೀವು ಕ್ಲಿಕ್ ಮಾಡ್ತಕ್ಕಂಥ ನಿಮ್ಮ ಸೆಲ್ಫಿ ಇಮೇಜ್ ಏನಿದೆ ಅದು ಕ್ಲಿಯರ್ ಕಟ್ಟಾಗಿ ಕ್ಯಾಪ್ಚರ್ ಆಗೋ ಥರದ ಒಂದು ವಾತಾವರಣದಲ್ಲಿ ನಿಂತ್ಕೊಂಡು ನೀವು ಸೆಲ್ಫಿ ತೊಗೊಳ್ಬೇಕು. ಸೊ ಅದಾದ ನಂತರದಲ್ಲಿ ಆ ಫೋಟೋ ಯಶಸ್ವಿಯಾಗಿ, ಅಂದರೆ ನೀವು ಸೆಲ್ಫಿ ತಗೊಂಡಂಥ ಫೋಟೋ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆದ ನಂತರದಲ್ಲಿ ಮತ್ತೆ ಅಗೇನ್ ಹೋಮ್ ಪೇಜಿಗೆ ಬರಬೇಕು. ಅಲ್ಲಿ ರಿಫ್ರೆಶ್ ಕ್ಲಿಕ್ ಮಾಡಬೇಕು. ರಿಫ್ರೆಶ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನೀವು ಸೆಲ್ಫಿ ತಗೊಂಡಂಥ ಫೋಟೋ ಏನಾಗುತ್ತೆ ಅಲ್ಲಿ ಆ್ಯಡಪ್ ಆಗುತ್ತೆ ನಿಮ್ಮ ಪ್ರೊಫೈಲ್ಗೆ. ಸೊ ಅದರಿಂದ ನಿಮ್ಮ ಮುಖದ ಗುರುತು ನವೀಕರಣಗೊಂಡು ಹಾಜರಾತಿ ದಾಖಲು ಸುಲಭವಾಗುತ್ತದೆ. ಯಾಕೆಂದರೆ ಕ್ಲಿಯರ್ ಕಟ್ಟಾಗಿ ತಗೊಂಡ್ರೆ ಮಾತ್ರ ನೀವು ಮತ್ತೆ ಚೆಕ್ ಇನ್ ಅಥವಾ ಈ ಚೆಕ್ಔಟ್ ಮಾಡಬೇಕಂತ ಟೈಮಲ್ಲಿ ಅದು ರೆಕಗ್ನಿಷನ್ ಕೇಳಿದಾಗ ಏನಾಗುತ್ತೆ, ಅದು ಒಂದೇ ಸಲ ಅಕ್ಸೆಪ್ಟ್ ಆಗ್ಬಿಡ್ತದು, ಮತ್ತು ಯಾವುದೇ ಎರರ್ ತೋರಿಸಲ್ಲ ಅದು. ಹಾಗಾಗಿ ಸರಿಯಾಗಿ ಯಾವುದೇ ಡಿಸ್ಟರ್ಬ್ ಇಲ್ಲದೆ ಇರೋ ಕಡೆ, ಯಾವುದೇ ನೆರಳಿಲ್ಲದೆ ಇರೋ ಕಡೆ, ಡಸ್ಟ್ ಇಲ್ಲದೆ ಇರೋ ಕಡೆ ನೀವು ಅಂಥ ಕಡೆ ಫೋಟೋ ತಗೊಂಡಾಗ ಏನಾಗುತ್ತೆ, ಯಾವುದೇ ಪ್ರಾಬ್ಲಮ್ನು ಈ ಮುಖ ಹೊಂದಾಣಿಕೆ ಆಗದೆ ಇಲ್ದಿರತಕ್ಕಂಥ ಸಮಸ್ಯೆಗಳು ಉದ್ಭವ ಆಗಲ್ಲ ನಿಮಗೆ, ಆಯಿತಾ? ಅದನ್ನು ಕ್ಲಿಯರ್ ಕಟ್ಟಾಗಿ ನೀವು ಮಾಡ್ಬೋದು. ನೆಕ್ಸ್ಟ್ ನೋಡಿ, ಆರಂಭದಲ್ಲಿ ಹೇಳಿದಾಗೆ ನಾವು ಇನ್ ಕೇಸ್ ಒಂದು ವೇಳೆ ಏನಾದರೂ ಬೇರೆ ಶಾಲೆಗೆ ಡೆಪ್ಟೇಷನ್ ಹೋದರೆ ಅಥವಾ ತರಬೇತಿಗೆ ಹೋದರೆ, ಮೌಲ್ಯಮಾಪನ ಇತ್ಯಾದಿ ಕೆಲಸಕ್ಕೆ ಬೇರೆ ಕಡೆಗೆ ಹೋದ್ರಿ ಅಂತ ಅಂದ್ಕೊಳ್ಳಿ ನೀವು. ಅಂಥ ಟೈಮಲ್ಲಿ
ಕರ್ತವ್ಯ ಆ್ಯಪ್ ಮೂಲಕವಾಗಿ ಹಾಜರಾತಿನ ದಾಖಲು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಹೇಗೆ ಹೊರಗಡೆ ಹೋದಾಗ ನೀವು ಹಾಜರಾತಿನ ಸಲ್ಲಿಸ್ಬೋದು ಅಂತ ಅದನ್ನು ಕ್ಲಿಯರ್ ಕಟ್ ಆಗಿ ಹೇಳಿದರೆ ಇಲ್ಲಿ ನೋಡಿ, ಇಲ್ಲಿದೆಯಲ್ಲ. ಸೊ ಅಪ್ಲಿಕೇಶನಲ್ಲಿ ಒಂದು ಸಣ್ಣ ಅಪ್ಡೇಟ್ ಮಾಡಬೇಕು. ನಾನು ಆವಾಗಲೇ ಹೇಳಿದ್ನಲ್ಲ, HRMSನಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳದ ನಿಖರವಾದ ಅಕ್ಷಾಂಶ ಮತ್ತು ರೇಖಾಂಶ, ಅದನ್ನು ಲ್ಯಾಟಿಟ್ಯೂಡ್ ಆ್ಯಂಡ್ ಲ್ಯಾಂಗ್ಡಿಟ್ಯೂಡ್ ಅಂತ ಹೇಳ್ತಾರೆ. ಸೊ ನೀವು ಎಲ್ಲಿ ನೀವು ಬೇರೆ ಎಲ್ಲಾದರೂ ಹೋಗಿ ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸದ ನಿಮಿತ್ತವಾಗಿ ನೀವು ಎಲ್ಲೇ ಹೊರಗಡೆ ಹೋದರೆ ಆ ಒಂದು ಸ್ಥಳದ ನಿಖರವಾದಂಥ ಅಕ್ಷಾಂಶ ಮತ್ತು ರೇಖಾಂಶದ ವಿವರಗಳನ್ನು, ಅದನ್ನು ಇಸ್ ನಥಿಂಗ್ ಬಟ್ ಲೊಕೇಶನ್ ಅಂತ ಅಂದ್ಕೊಳ್ಳಿ, ಅದನ್ನು HRMS ಸಾಫ್ಟ್ವೇರ್ನಲ್ಲಿ ಅಪ್ಡೇಟ್ ಮಾಡಬೇಕು. ಅಲ್ಲಿ ಆಪ್ಷನ್ ಇದೆ, ಅದು ನಿಮ್ಮ ಪ್ರೊಫೈಲಲ್ಲಿ ಬರುತ್ತೆ, ಅದು HRMSನಲ್ಲಿ ಅಲ್ಲಿ ಅಪ್ಡೇಟ್ ಮಾಡ್ತು ಅಂತಂದರೆ. ಸೊ ಈ ಲೊಕೇಶನ್ ಅಪ್ಡೇಟ್ ಮಾಡಿದಂಥ ನಂತರದಲ್ಲಿ ಏನಾಗುತ್ತೆ, ನೀವು ಎಲ್ಲಿರ್ತಾರೆ, ನೀವು ತರಬೇತಿಗೆ ಹೋದಂಥ ಪ್ಲೇಸ್ ಆಗಿರ್ಬೋದು, ಮೌಲ್ಯಮಾಪನಕ್ಕೆ ಹೋದಂಥ ಪ್ಲೇಸ್ ಆಗಿರ್ಬೋದು, ಅಥವಾ ನೀವು ಎಲ್ಲಿ ಹೋಗ್ತೀರ ಅಲ್ಲಿ ಕರ್ತವ್ಯದ ನಿಮಿತ್ತವಾಗಿ ಆ ಪ್ಲೇಸಿಂದಾನೇ ಯಾವುದೇ ಪ್ರಾಬ್ಲಮ್ ಇದ್ದರೆ ವಿತೌಟ್ ಯಾವುದೇ ಸಮಸ್ಯೆ ಆಗದೇ ನಿಮ್ಮ ದೈನಂದಿನ ಹಾಜರಾತಿಯನ್ನು ದಾಖಲು ಮಾಡಲಿಕ್ಕೆ ಅವಕಾಶ ಇದೆ. ಈ ರೀತಿಯಾಗಿ ನಿಮ್ಮ ಮುಖ ಚೆಹರೆ ಹೊಂದಾಣಿಕೆ ಆಗಲಿಲ್ಲ ಅಂದರೆ ನೋಡಿ, ಅದಕ್ಕೂ ಇಶ್ಯೂನ ಕ್ಲಿಯರ್ ಮಾಡಲಿಕ್ಕೆ ಅವಕಾಶ ಇದೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಡೆಪ್ಟೇಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸದ ನಿಮಿತ್ತ ನೀವು ಹೊರಗಡೆ ಹೋದಾಗ ಸೊ ಅದೇ ಪ್ಲೇಸಿಂದನೂ ಹೇಗೆ ನೀವು ಹಾಜರಾತಿಯನ್ನು ಸಲ್ಲಿಸ್ಬೋದು ಯಾವುದೇ ಸಮಸ್ಯೆ ಇಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಈ ತಾಂತ್ರಿಕ ದೋಷಗಳು ಎದುರಾದಾಗ ಹೇಗೆ ಇಶ್ಯೂಸ್ನ ಕ್ಲಿಯರ್ ಮಾಡೋದು ಅಂತ ಸೊ ನಿಮಗೆ ಬ್ರೀಫಾಗಿ ಹೇಳಿದ್ದೀನಿ. ಇದರಿಂದ ಆಚೆಗೆ ಡೌಟ್ಸ್ ಆರೆ ಕಮೆಂಟ್ ಮಾಡಿ, ಅಪ್ಕಮಿಂಗ್ ಅಪ್ಡೇಟ್ಸ್ ನೋಡಿಕೊಂಡು ನೀವು ಕೇಳಿದಂಥ ಡೌಟ್ಸ್ಗೆ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದರೆ ಅದನ್ನು ಕೂಡ ನಮ್ಮ ವಾಹಿನಿ ಮುಖಾಂತರವಾಗಿ ಹೇಳೋ ಪ್ರಯತ್ನ ಅಂತೂ ಅದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ಕಂಟೆಂಟ್ ಇಷ್ಟ ಆಗಿರೋ ಎಲ್ಲರಿಗೂ ಶೇರ್ ಮಾಡಿ. ಸೊ ಮತ್ತೊಂದು ಟಾಪಿಕನ್ನು ಎತ್ಕೊಂಡು ಅಗೇನ್ ಮತ್ತೆ ಹಾಜರಾಗ್ತೀನಿ. ಥ್ಯಾಂಕ್ಸ್ ಅಗೇನ್.